ಅಸ್ಸಲಾಮು ಅಲೈಕುಂ. ನಾನು ಅಲಿ ಕನ್ನಡ ಕಲಿ ಅಕಾಡೆಮಿಯ ವೇದಿಕೆಯಲ್ಲಿದ್ದೇವೆ. ಈ ವೇದಿಕೆ ಒಂದು ಧನ್ಯವಾದ ವೇದಿಕೆ ಅನ್ನಬಹುದು. ಯಾಕೆಂದರೆ ಮಜ್ಲಿಸುಲ್ ಇಲ್ಮ್ ಅಥವಾ ನಮ್ಮ ಜ್ಞಾನದ ಭಂಡಾರವನ್ನು ಅಥವಾ ಜ್ಞಾನವನ್ನು ಅರಗಿಸಿಕೊಳ್ಳಲು ಅಥವಾ ಪಡೆದುಕೊಳ್ಳಲು ಒಂದು ಸದಾವಕಾಶ ಈ ವೇದಿಕೆ. ನಮ್ಮ ಜೊತೆ ಇನ್ನೊಬ್ಬರು ಯುವ ವಾಗ್ಮಿ ಮತ್ತು ಉದ್ಯಮಿ ಅನ್ಬೇಕು ಮಿಸ್ಟರ್ ಝೈನ್ ಅವರಿದ್ದಾರೆ. ಅವರಿಂದ ಕೆಲವು ಮಾತುಗಳನ್ನು ಕೇಳುವ ಇನ್ಶಾ ಅಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹೇಗಿದ್ದಾರೆ ನೀವೆಲ್ಲ? ಚೆನ್ನಾಗಿದ್ದೀರಾ? ತುಂಬಾ ಸಂತೋಷ ಆಯ್ತು. ಇವತ್ತು ನಾನು ಮಾತಾಡೋದು ಡ್ರೀಮ್ಸ್ ಬಗ್ಗೆ, ಡ್ರೀಮ್ಸ್ ಮತ್ತೆ ಫೋಕಸಿಂಗ್ ಬಗ್ಗೆ. ಏನ್ ಆಗ್ಬೇಕಂತ ನೀವು ಇದ್ದೀರಾ? ಏನ್ ಆಗ್ಬೇಕಂತ ಇದ್ದೀರಾ? ಮಿಲಿನಿಯರ್. ಮಿಲಿನಿಯರ್? ಏನ್ ಮಿಲಿನಿಯರ್? ಮನಿ ಬಿಸ್ನೆಸ್ ದುಡಿಬೇಕಂತ. ಏನ್ ದುಡ್ಡು ಅಂತ ಏನು ಪೀಸ್ ಆಫ್ ಪೇಪರ್, ವ್ಯಾಲ್ಯೂಯಬಲ್ ಥಿಂಗ್, ಏನು ವ್ಯಾಲ್ಯೂ ಇರಲ್ಲ. ದುಡ್ಡಿಂದು ಏನು ವ್ಯಾಲ್ಯೂ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಿಮಗೆ ಜ್ವರ ಬರುತ್ತೆ, ತಲೆನೋವು ಆಗುತ್ತೆ, ಆವಾಗ ನಿಮ್ಮ ಹತ್ರ ಫುಲ್ ದುಡ್ಡಿರುತ್ತೆ, ಏನೋ ಸರ್ವಿಸಸ್ ಇರಲ್ಲ. ನೀವು ದುಡ್ಡು ನಿಂತೀರಾ, ಏನು ಟ್ಯಾಬ್ಲೆಟ್ ನುಂಗ್ತೀರಾ? ಹೇಳಿ, ₹1.5 ಟ್ಯಾಬ್ಲೆಟ್ ನುಂಗ್ತೀರಾ, ₹200 ನೋಟ್ ನುಂಗ್ತೀರಾ? ಕಡಿಮೆ ಆಗಲ್ಲ. ದುಡ್ಡು ನುಂಗಿದ್ರು ಕಡಿಮೆ ಆಗಲ್ಲ. ಅದಕ್ಕೆ ಸರ್ವಿಸಸ್ ಇರಲ್ಲ, ಏನು ದುಡ್ಡಿದ್ರು ವೇಸ್ಟೇ. ಫಸ್ಟ್ ಏನಂದ್ರೆ ನೀವು ಫೋಕಸ್ ಮಿಲಿನಿಯರ್ ಆಗ್ಬೇಕಂದ್ರೆ ಓದೋದು ವೇಸ್ಟು. ಓದೋದು ಮೈಂಡ್ ಸೆಟ್ ಇದ್ರೆ ದುಡಿಯೋದು ವೇಸ್ಟು. ಯಾಕಂದ್ರೆ ಈಗ ದುಡಿತಿರ್ತೀವಿ, ಒಂದ್ ಸೆಟ್ ಆಫ್ ಮೈಂಡ್ ಸೆಟ್ ಇರಬೇಕು, ಫೋಕಸ್ ಇರಬೇಕು ಏನಾದ್ರು ಕೆಲಸ ಮಾಡೋದಕ್ಕೆ. ಈಗ ನೀವು ಓದ್ತೀರಾ, ಪ್ರಪಂಚ ಏನು ನೋಡಬಾರ್ದು, ಏನಾಗ್ತೈತೆ ಎಲ್ಲ ನೋಡಬಾರ್ದು. ಬರೇ ಒಂದು ಡಾಕ್ಟರ್ ಆಗ್ಬೇಕಂದ್ರೆ ಬರೇ ನೀಟು ಸ್ಟೆಥೋಸ್ಕೋಪ್ ಅದೇ ಇರಬೇಕು ಅವ್ನ ಲೈಫ್ನಲ್ಲಿ. ಬೇರೆ ಆಚೆಗಡೆ ನೋಡೇ ಇರಲ್ಲ. ಇದು ಬಿಸ್ನೆಸ್, ಇದು ಯಾವ್ದು ವಾಚಸ್ ಇನ್ ಬಿಸ್ನೆಸ್, ಸ್ಪೆಕ್ಸು, ಫೋನಿನ್ ಬಿಸ್ನೆಸ್ ಅವೆಲ್ಲ ನೋಡಿರಲ್ಲ ಅವನು. ಅವನಿಗೆ ಏನ್ ಗೊತ್ತಾಗುತ್ತೆ? ಬರೇ ಇದು ಸ್ಟೆಥೋಸ್ಕೋಪು, ನರ್ಸು, ಇದು ಇಂಜೆಕ್ಷನ್ ಅದೇ ಎಲ್ಲ ಗೊತ್ತಾಗೋದು. ಒಂದು ಫೋಕಸ್ ಆಗಿರುತ್ತೆ. ಡಾಕ್ಟರ್ ಇಸ್ ದ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಆಸ್ ಐ ಕನ್ಸಿಡರ್. ಯಾಕಂದ್ರೆ ಪಾಪ ಡಾಕ್ಟರ್ ಏನು ಓದಿರುತ್ತೆ ಮೊದಲಿಂದಾನು. ನೀವು ಮಕ್ಳಿಗೆ ನೋಡಿರ್ತೀರ ಸರ್, ಒಂದು ಕ್ಲಾಸ್ 5 ಗ್ರೇಡ್ 5 ಅವರು ಶುರು ಮಾಡ್ತಾರೆ, ನಾನು ಡಾಕ್ಟರ್ ಆಗ್ಬೇಕಂತ. ಅದಕ್ಕಿಂತ ಎಷ್ಟು ವರ್ಷ ಇದು ಮಾಡ್ಬೇಕು, ಕಷ್ಟಪಡ್ಬೇಕು, ಎಷ್ಟು ವರ್ಷ ಡಾಕ್ಟರ್ ಆಗ್ಬೇಕಂದ್ರೆ 16 ಇಯರ್ಸ್. 16 ಇಯರ್ಸಿಂದಲೂ ಅವನು ಒಂದು ಸಣ್ಣ ವಯಸ್ಸಿನಲ್ಲೇ ಅವನು ಡಿಸೈಡ್ ಮಾಡ್ಬಿಡ್ತಾನೆ ಡಾಕ್ಟರ್ ಆಗ್ಬೇಕಂತ. ಅವರೇ ಮುಂಗಡಿಗೆ ಹೋಗ್ಬಿಟ್ಟು ಡಾಕ್ಟರ್ ಆಗೋದು, ಬೇರೆ ಯಾರು ಆಗಲ್ಲ. ಒಂದು ಸೆಕೆಂಡ್ PUC ನಲ್ಲಿ ಪರ್ಸೆಂಟೇಜ್ ಡಾಕ್ಟರ್ ಆಗ್ಬೇಕು ಆ ಥರ ಎಲ್ಲ ಆಗಲ್ಲ. ಡಾಕ್ಟರ್ ಆಗ್ಬೇಕಂದ್ರೆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಇರಬೇಕು. ಅದೇ ಸ್ಟೋರಿ ನಾನು ರೆಫರ್ ಮಾಡಿಬಿಟ್ಟು ಏನಾದ್ರು ನೀವು 10 ವರ್ಷದ ಆದ್ಮೇಲೆ ನಾನು ಆಗ್ಬೇಕಂದ್ರೆ 10 ವರ್ಷದ ಮುಂಚೆನೇ ನೀವು 10 ವರ್ಷದ ಮುಂಚೆನೆ ನೀವು ಅದು ಪ್ಲಾನಿಂಗ್ ಹೇಳ್ಕೊಂಡಿರ್ಬೇಕು. ಪ್ರೀ ಪ್ಲಾನಿಂಗ್ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾ ನನ್ನನ್ನು ಮಾತನ್ನ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು. ಮಾಷಾ ಅಲ್ಲಾಹ್, ಅತ್ಯುತ್ತಮವಾಗಿ ಮಾತನಾಡಿದ್ದಾರೆ ಮಿಸ್ಟರ್ ಝೈನ್ ಅವರು. ಇದೇ ತರಹದ ಇನ್ನೂ ಕೆಲವು ಸ್ಪೀಚ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ದಯವಿಟ್ಟು ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಜಜಾಕುಲ್ಲಾಹು ಖೈರ್. ಸಲಾಮ್.